500 ರೂಪಾಯಿ ಇಲ್ಲೇ ಹೋಯ್ತು. ಒಂದು ತಳ್ಳು ಕಾಣುತ್ತೆ ಮರ, ಹಂಗೊಂಚೂರು ದಪ್ಪ ಇರುತ್ತೆ ಅಡಿಕೆ ಮರ. ಡ್ರಮ್ಮಿಗೆ ಬಿಡ್ತಿದ್ದೀರಲ್ಲ ನೀರು ಇದ್ರದ್ದೇನಾ ಅಮ್ಮ? ಇಲ್ಲಿದು ಈ ಸರಿ ಫಸ್ಟ್ ಟೈಮ್ ಅಲ್ಲ ಕೂರಿ ಗೊಬ್ಬರ ಹಾಕಿರೋದು. ಇಳಿಯೋಕ್ಕಾಗತ್ತೇನ್ರಿ? ಮೊನ್ನೆ ಬಿದ್ದು ಒಂದು ಗುಂಡಿ ಮಾಡಿದ್ದೀನಿ, ಇನ್ನೊಂದು ಗುಂಡಿ ಮಾಡಬೇಡ ಅಂತ. ನಿಧಾನ ಬೀಳಕ್ಕಿದ್ರ ವಿಡಿಯೋ ಮಾಡ್ತಾಯಿದ್ದೀನಿ. ನಾನೇ ಹೊಡಿತಾ ಇರೋದು. ಓ ಗುಂಡಿ ಸಾಕ, ನಾನೇ ಹಿಡ್ಕೊಂಡು ಹೊಡೆದಿತ್ತು. ಮಳೆ ಬಿಡ್ತು ಅಂತ ಬಂದರೆ ಗಾಳಿ ಬರ್ತಾ ಇದೆ ಆಯಿತಾ, ಅದಕ್ಕೆ ಬೇಡೇನ್ರಿ. ಎಷ್ಟು ಈಸಿ ಕಟ್ಟಾಯ್ತು ರೀ. ಇದೇ ಎಷ್ಟು ಚೆನ್ನಾಗಿತ್ತಪ್ಪ ಗ್ರಿಪ್ ಬಿಟ್ಕೊಂಡು. ಎಷ್ಟಿದಕ್ಕೆ? 700 ರೂಪಾಯಿ. 500 ರೂಪಾಯಿ ಇಲ್ಲೇ ಹೋಯ್ತು. ಏನು ಮಾಡ್ತೀರಾ? ವೆಲ್ಡ್ ಮಾಡಿಸ್ಬೇಕು. ಹಲೋ ನಮಸ್ತೆ, ನಾನು ಅಶ್ವಿನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲ ಕಡೆ ಒಂದು ರೌಂಡ್ ಸ್ಪ್ರೇ ಆಗಿದೆ ಅಡಿಕೆಗೆ, ಬಟ್ ನಮ್ಮಲ್ಲಿ ಪ್ರದೀಪ್ ಈಗ ಮಾಡ್ತಾ ಇದ್ದಾರೆ. ಬಿಕಾಸ್ ಮಳೆ ಇರಲಿಲ್ಲಲ್ಲ, ಬೇಡ ಅಂತಾನೆ ಸ್ವಲ್ಪ ಡಿಲೇ ಮಾಡಿದ್ರು. ಬಟ್ ಸ್ವಲ್ಪ ಲೇಟ್ ಆಗಿಬಿಡ್ತು ಅನ್ಸುತ್ತೆ. ಈಗ ಸಿಕ್ಕಾಪಟ್ಟೆ ಮಳೆ ಹಿಡಿದಿದೆ. ಸೊ ಒಂದೊಂದು ದಿವಸ ಹೊಡಿತಿದ್ದಾರೆ, ಒಂದೊಂದು ದಿವಸ ಹೊಡೆಯೋಕ್ಕಾಗ್ತಿಲ್ಲ ತುಂಬಾ ಮಳೆಯಿಂದ. ಇವತ್ತೊಂದು ಸ್ವಲ್ಪ ಮಳೆ ಬಿಟ್ಟಿದ್ರಿಂದ ಪ್ರದೀಪ್ ರೆಡಿ ಆದ್ರು ದೋಟಿನೆಲ್ಲ ಸರಿ ಮಾಡ್ಕೊಂಡು. ಆಕ್ಚುಲಿ ಈ ದೋಟಿ ತಗೊಂಡಿದ್ದು ಲಾಸ್ಟ್ ಇಯರ್. ಸೊ ಅದು ಯಾವ ರೀತಿ ಎಲ್ಲ ಸ್ಪ್ರೇ ಮಾಡಿದ್ರು ಅಂತ ಲಾಸ್ಟ್ ಇಯರ್ ಬ್ಲಾಗಲ್ಲೇ ತೋರಿಸಿದ್ದೀನಿ ಅಲ್ವಾ. ಬಟ್ ಲಾಸ್ಟ್ ಇಯರ್ ಅವ್ರಿಗೆ ದೋಟಿ ಇಟ್ಕೊಳ್ಳೋಕೆ ಕಷ್ಟ ಆಗಿತ್ತು, ಸ್ವಲ್ಪ ಜಾರ್ತಾ ಇತ್ತು ಅನ್ನೋ ಉದ್ದೇಶದಿಂದ ಈ ಸರಿ ಅವರು ಈ ರೀತಿ ಒಂದು ಹ್ಯಾಂಡಲ್ ತಗೊಂಡ್ ಬಂದ್ರು. ಸೊ ಒಂದ್ ದಿವಸ ಹ್ಯಾಂಡಲ್ ಇಟ್ಕೊಂಡು ಹೊಡೆದ್ರು, ಬಟ್ ಅದು ಅವ್ರಿಗೆ ಕಂಫರ್ಟ್ ಆಗಲಿಲ್ಲ. ಬಿಕಾಸ್ ಲೆಂತ್ ಜಾಸ್ತಿ ಇದ್ರಿಂದ ಹೊಟ್ಟೆ ಹೊಡಿತಾ ಇತ್ತು. ಹಾಗಾಗಿ ಒಂದು ಕಟಿಂಗ್ ಮಷೀನ್ ಇಂದ ಎಕ್ಸ್ಟ್ರಾ ಲೆಂತ್ ಇರೋದನ್ನ ಕಟ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆ ಸರಿ ಮಾಡ್ಕೊಂಡು. ಮಳೆ ಬರ್ತಾ ಇದೆ. ಈ ಸರಿ ಮಳೆ ಬಂದಿದ್ದೆ ಲೇಟು, ಅದರಲ್ಲಿ ಇವ್ರು ಸ್ಪ್ರೇ ಮಾಡ್ತಿರೋದು ಮತ್ತು ಲೇಟು. ಸ್ವಲ್ಪ ಮಳೆ ಹಿಡಿತು ನೆನ್ನೆ ಎಲ್ಲ. ಇವತ್ತೊಂಚೂರು ಪರವಾಗಿಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಮತ್ತೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಫಸ್ಟ್ ರೌಂಡು ಸ್ಪ್ರೇ ಮಾಡೋರೇ ಬಂದಿದ್ರು, ಬಟ್ ಸೆಕೆಂಡ್ ರೌಂಡಿಗೆ ಎಷ್ಟು ಕರೆದ್ರೂ ಬರಲಿಲ್ಲ, ಟೈಮ್ ಸೆಟ್ ಆಗಲಿಲ್ಲ ಅಂತ ಕೊನೆಗೆ ಪ್ರದೀಪೇ ದೋಟಿ ತೊಗೊಂಡು ಬಂದು ಈ ರೀತಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಈ ಸರಿ ಅವ್ರನ್ನ ಕರಿಯೋ ಗೋಜಿಗೆ ಹೋಗಲಿಲ್ಲ. ಹೆಂಗೂ ಲಾಸ್ಟ್ ಇಯರ್ ಹೊಡೆದಿದ್ದಲ್ಲ, ಸೊ ಈ ಸರಿ ನಾನೇ ಹೊಡೆದ್ಬಿಡ್ತೀನಿ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಅಡಿಕೆ ಸ್ಪ್ರೇಗೆ ಯಾವ ರೀತಿ ಮೆಡಿಸಿನ್ ರೆಡಿ ಮಾಡ್ತೀವಿ ಅಂತ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಸೊ ಒಂದು ಬ್ಯಾರೆಲ್ ನೀರಿಗೆ 2 kg ಸುಣ್ಣ, 2 kg ಮೇಲ್ತುತ್ತ ಹಾಕ್ತೀವಿ. 10 ಲೀಟರ್ ನೀರಿರುವಂತಹ 2 ಬಕೆಟ್ಗಳಿಗೆ ಈ ರೀತಿ ಸುಣ್ಣ ಮತ್ತೆ ಮೇಲ್ತುತ್ತನ್ನ ಸೆಪರೇಟ್ ಆಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ತೀವಿ. ಅಂಡ್ ನೆಕ್ಸ್ಟ್ ಚೆನ್ನಾಗಿ ಕದ್ರಿದ ಸುಣ್ಣಕ್ಕೆ ರಾಳನ ಹಾಕಲಾಗುತ್ತೆ. ರಾಳ ಅಂದ್ರೆ ಒಂದು ಮರದ ಅಂಟು. ಅಂಡ್ ಈ ರಾಳದ ಕ್ವಾಂಟಿಟಿ ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಳೆ ಜಾಸ್ತಿ ಬಂದ್ರೆ ಒಂದು 400 ml ತನಕ ಹಾಕ್ತಿವಿ. ಮಳೆ ಕಮ್ಮಿ ಇದ್ರೆ 200 ml ಸಾಕಾಗುತ್ತೆ. ಬಟ್ ಈ ಸರಿ ಸ್ವಲ್ಪ ಮಳೆ ಇದ್ದಿದ್ರಿಂದ ನಮ್ಮ ತೋಟಕ್ಕೆ 300 ml ರಾಳ ಹಾಕ್ಬೇಕಾಗಿ ಬಂತು ಅಂತ ಪ್ರದೀಪ್ ಹೇಳ್ತಾ ಇದ್ರು. ಈ ಸರಿ ಫಸ್ಟ್ ಟೈಮ್ ಅಲ್ಲ ಕೂರಿ ಗೊಬ್ಬರ ಹಾಕಿರೋದು. ಬುಡ ಬಿಡಿಸ್ದೆ ಹಾಗೆ ಹಾಕಿರೋದು. ಅದ್ಯಾಕೆ ಇಷ್ಟು ದೂರ ಹಾಕಿದ್ದೀರಾ? ಇಲ್ಲ ಹಾಕೋದಲ್ವಾ, ಬೇರಿರೋದು ದೂರ ಅಂತೆ, ಅದಕ್ಕೆ ಮರದ ಬುಡ ಇರೋದಲ್ಲಿ ಗೊಬ್ಬರ ಹಾಕಿರೋದು. ಎಷ್ಟು ಕ್ವಾಂಟಿಟಿಲಿ ಹಾಕಿದ್ದೀರಾ? ಸುಮ್ಮನೆ 5 kg ಬಕೆಟಲ್ಲಿ 1 ಬಕೆಟ್ ಹಾಕಿದ್ದಾರೆ. ಒಂದೊಂದು ಮರಕ್ಕೆ ಕಾಲು ಬುಟ್ಟಿ. ನಮ್ಮ ಮಲೆನಾಡಲ್ಲಿ ತೋಟ ಕ್ಲೀನ್ ಮಾಡಿ ಇಡೋಕ್ಕಾಗೋದೇ ಇಲ್ಲ ಅಲ್ಲ. 2 ಮಳೆ ಬಂತು ಅಂದರೆ ಸದೇ ರಾಶಿ. ಅಡಿಕೆ ಸ್ಪ್ರೇ ತೋರಿಸೋದು ಬಿಟ್ಟು ಬೇರೆದೆಲ್ಲ ತೋರಿಸ್ತೀನಿ ಅಂತ ಜಿಗುಜೆ ಕುಯ್ತೀರಾ? ಕೆಳಗಡೆ ಎಷ್ಟೊಂದು ಬಿದ್ದಿದ್ದಾವೆ ಗೊತ್ತಾ? ನಮ್ಮ ತೋಟದಲ್ಲಿ ಜಿಹಲ್ ಸಿಕ್ಕಾಪಟ್ಟೆ ಬಿಡ್ತಿದೆ, ಆದರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ ಬಿಕಾಸ್ ಮಂಗಗಳ ಕಾಟ. ನೋಡಿ ಈ ಥರ ಅರ್ಧರ್ಧ ತಿಂದು ಬಿಸಾಡೋಗ್ತವೆ. ಕರೆಕ್ಟಾಗಿ ತಿನ್ನೋದು ಇಲ್ಲ ಹೊಟ್ಟೆ ತುಂಬ. ಆ್ಯಂಡ್ ಕಾಯಿ ಬೆಳೆಯೋದಕ್ಕೂ ಬಿಡೋದಿಲ್ಲ. ಈ ರೀತಿ ಎಳೆ ಕಾಯಿಗಳನ್ನೇ ಕೆಳಗೆ ಉದುರಿಸ್ಬಿಟ್ಟಿರುತ್ತೆ. ಸೊ ಕೆಳಗೆ ಬಿದ್ದಿದ್ರಿಂದ ಆಬ್ವಿಯಸ್ಲಿ ಮಳೆ ಬೇರೆ ಕೊಳ್ತೋಗ್ತದೆ. ಹೇಗೋ ತೋಟಕ್ಕೆ ಬಂದಿದ್ನಲ್ಲ, 1-2 ಕಾಯಿ ಕುಯ್ದು ಕೊಡಿ ಅಂತ ಹೇಳಿದೆ ಇಲ್ಲಿ ಪ್ರದೀಪ್ಗೆ. ಸೊ ಅವರು ಸ್ಪ್ರೇ ಮಾಡೋದ್ಬಿಟ್ಟು ಇಲ್ಲಿ ಜಿಹಲ್ಸ್ ಕೊಯ್ಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಚಂಡಿ ಇದೆ ಮರ. ದೂರಿಂದ ತಳ್ಳು ಕಾಣುತ್ತೆ ಮರ, ಹಂಗೊಂಚೂರು ದಪ್ಪ ಇರುತ್ತೆ ಅಡಿಕೆ ಮರ. ಅಲ್ಲಿ ಡ್ರಮ್ಮಿಗೆ ಬಿಡ್ತಿದ್ದೀರಲ್ಲ ನೀರು ಇದ್ರದ್ದೇನಾ ಅಮ್ಮ? ಇಲ್ಲಿದು ನೀರು ಇದು ಎಲ್ಲಿಂದ ಬರ್ತಿದೆ? ಈ ನೀರು ಎಲ್ಲಿ? ಆ ಥರ ಬರ್ತಿದೆಯಲ್ಲ, ಅದೇ ಜಾಗ ತಾನೆ. ಅಲ್ಲಿ ನೀರು ಹುಟ್ಟಿ ಇಲ್ಲಿ ಹರಿದು ಈ ಕಡೆ ಬರ್ತಾ ಇದೆ. ಇಲ್ಲಿ ಸ್ಟಾಕ್ ಆಗಿದೆ. ಇಲ್ಲೊಂದು ಪೈಪ್ ಇಟ್ಟಿದ್ದಾರೆ, ಇದರಿಂದ ಹೋಗ್ತಾ ಇದೆ, ಡ್ರಮ್ಮಿಗೆ ಬೀಳ್ತಾ ಇದೆ ಅಷ್ಟು ಫೋರ್ಸಲ್ಲಿ. ಯಪ್ಪ ದೇವ್ರೆ, ಮಲೆನಾಡು ಇದಕ್ಕೆ ಹೇಳ್ತು. ನೀರಿಗೊಂದು ಬರ ಇಲ್ಲ ಅಲ್ಲ, ಕರೆಂಟ್ ಇಲ್ಲದೆ ಹೇಳ್ಕೊತಿರೋದು ನೋಡಿ. ಅದು 3 GL ಸಿಕ್ತು. ತೋರಿಸು. ಬೆಳೆದಿದೆ ಅಲ್ಲ, ಇಳಿಯೋಕ್ಕಾಗತ್ತೇನ್ರಿ? ಬಿಟ್ಟು ಓಡೇ ಬಿಟ್ರು. ಏನು ಅವ್ರು ಹೇಳೋದು ಕೇಳಿಸ್ತಿಲ್ಲ. ಮೊನ್ನೆ ಬಿದ್ದು ಒಂದು ಗುಂಡಿ ಮಾಡಿದ್ದೀನಿ, ಇನ್ನೊಂದು ಗುಂಡಿ ಮಾಡಬೇಡ ಅಂತ.
ಆ್ಯಕ್ಚುಲಿ ಪ್ರದೀಪ್ ತಮಾಷೆ ಮಾಡಿದ್ದು ಗುಂಡಿಯೆಲ್ಲ ಏನಾಗಿಲ್ಲ, ಬಟ್ ಬಿದ್ದಿದ್ದಂತೂ ಸತ್ಯ ಇದೇ ಜಾಗದಲ್ಲಿ. ಈ ಜಾಗ ಎಷ್ಟು ಜಾರುತ್ತೆ ಅಂದರೆ ಲಿಟ್ರಲಿ ನಾನು ಕುತ್ಕೊಂಡು ಹೋದಂಗೆ ಹೋಗಕ್ಕೆ ಟ್ರೈ ಮಾಡಿದೆ, ಆದರೂ ಕೂಡ ಸೊಯ್ ಅಂತ ಜಾರ್ ಕೆಳಗೆ ಹೋದೆ. ಆ್ಯಕ್ಚುಲಿ ಇಳಿಬೇಕಾದ್ರೆ ನಾನು ಸ್ಲಿಪ್ಪರ್ ಇದ್ದರೆ ಜಾರ್ಬೋದೇನೋ ಅಂತ ಸ್ಲಿಪ್ಪರ್ ತೆಗೆದಿಟ್ಟು ಬರೀ ಕಾಲಲ್ಲಿ ಹೋದರೂ ಕೂಡ ಈ ರೀತಿ ಅವಸ್ಥೆ ಆಯಿತು ನಂದು. ಸೊ ಮಣ್ಣಿನ ಜಾಗ ಆಗಿದ್ರಿಂದ ಜಾಸ್ತಿ ಪೆಟ್ಟಾಗಿಲ್ಲ, ಅಲ್ಲೇ ಕೂತೆ ಅಷ್ಟೇ. ಹಾಕೋದ್ರಿಂದ ಗ್ರಿಪ್ ಸಿಗುತ್ತೆ. ನಾನು ಬರೀ ಕಾಲಲ್ಲಿ ಬಂದು ಎಲ್ಲಿ ಇದೇ ಜಾಗದಲ್ಲಿ ಜಾರು ಬಿದ್ದಿತ್ತು. ಹತ್ತಕ್ಕೇನು ಜಾರಲ್ಲೇನೋ. ಕೈ ಕೊಟ್ಟು ಎಲ್ಲಿಡ್ತೀಯಾ? ನೀ ಎಲ್ಲಿ ತನಕ ಹೋಗ್ತೀಯಾ? ಅಲ್ಲಿ ತನಕ ತೊಗೊಂಡೋಗಿಟ್ಟಿರು. ನಂಗೆ ಇಲ್ಲಿ ಇಳಿಯೋಕ್ಕೆಲ್ಲ ಕಷ್ಟ ಮಾರೈತಿ. ಮತ್ತೆ ತೊಗೊಂಡೋಗ್ತೀಯಾ? ಅವ್ರು ಎಲ್ಲಿಗೆ ಹೋದ್ರು ಅಲ್ಲಿ ಸ್ಪ್ರೇ ಮಾಡ್ತಿರೋದಾ? ಸ್ಟಾರ್ಟ್ ಮಾಡಿದೆ. ಹತ್ರ ಒಬ್ರು, ಸ್ಪ್ರೇ ಹತ್ರ ಇಬ್ರು ಬೇಕಾಗತ್ತೆ. ಪೆಟ್ರೋಲ್ ಖಾಲಿ ಆಗಿದೆಯೇನೋ? ಹಾಂ, ಆಫ್ ಆಯ್ತಂತೆ. ನಿಧಾನ ಬೀಳಕ್ಕಿದ್ರ ವಿಡಿಯೋ ಮಾಡ್ತಾ ಇದ್ದೆ. ಯಾಕೆ ಆಫ್ ಆಗುತ್ತೆ? ಒಂದ್ಸರಿ ಆನ್ ಮಾಡಿಲ್ಲ ಆಯ್ತಾ, ಮತ್ತೆ ಆಫ್ ಆಯಿತು. ಹೇಗೆ ಹತ್ತುತ್ತಾರೆ ನೋಡು. ನೋಡೋಣ ಪ್ರದೀಪ್ ಸ್ಟಾರ್ಟ್ ಮಾಡ್ತಾರ. ಫೋರ್ಸ್ ಸಾಕಾಗ್ತಿಲ್ವ ಅವಳದು? ಆನ್ ಮಾಡಿದ್ರು. ಅಮ್ಮ, ಅದು ಯಾವ ಥರ ಇಳಿಯದ್ರಿ? ಏನಾಗಿತ್ತು? ಒಳದ ಹೇಳಿದ್ರ ಮತ್ತೆ? ನಿಮ್ಮ ಸ್ಪೀಡಲ್ಲಿ ನಾನು ಬಂದರೆ ಸೊಯ್ಯಿ ಅಂತ ಜಾರ್ಕೊಂಡು ಬಂದಿರ್ತೀನಿ ನಡ್ಕೊಂಡಲ್ಲ. ಈ ಪೈಪ್ ನೋಡಿ ಅದ್ರ ದಾರಿಲಿ ಬರ್ಬೋದು. ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ನಾನೇ ಹೊಡಿತಾ ಇರೋದು. ಓ ಮೈ ಗುಡ್ನೆಸ್, ಸಾಕಾ? ಬಿಡ್ಲಾ? ನಾನೇ ಹಿಡ್ಕೊಂಡು ಹೊಡೆದಿತ್ತು. ಎಲ್ಲಿ ಮುಂದಿಡಕ್ಕೆಲ್ಲ ಬರಲ್ಲ ನನಗೆ. ನಾನೇ ಹೊಡೆದಿದ್ದು. ಕಾಡು ಮರಕ್ಕೆ ಇದಕ್ಕೆ ಈ ಒಂದು ಮರಕ್ಕೆ ಇಮ್ಮೋ ಇಕುರಿ ಇದು ಗ್ರಿಪ್ಪೇ ಸಿಗಲ್ಲ. ಗ್ರೇಟಪ್ಪ. ಫಸ್ಟ್ ಆಫ್ ಆಲ್ ಇಲ್ಲಿ ನಿಲ್ಲಕ್ಕೆ ಆಗ್ತಿಲ್ಲ ನನಗೆ. ಅದನ್ನು ಹಿಡ್ಕೊಂಡು ಅದು ಹೇಗೆ ಹೊಡಿತೀರೋ? ನೀವು ಇಂಟ್ರೆಸ್ಟಿಗೆ ಕೊಡಬೇಕು. ಚಪ್ಪಾಳೆ ಒತ್ತದಷ್ಟೇ ತಾನೇ. ಇದನ್ನು ಫುಲ್ ಹೊತ್ಲಾ ಲೈಟಾಗಿ ಹೊತ್ಲಾ? ಆ್ಯಕ್ಚುಲಿ ಮಳೆ ಬಿಟ್ಟಿದ್ದು ನೋಡಿ ಸ್ಪ್ರೇಗಂತ ಬರ್ತಾರೆ, ಬಟ್ ಇಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ಲ ಸರಿಯಾಗಿ ಸ್ಪ್ರೇ ಮಾಡೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ವೇಸ್ಟ್ ಆಗಿಬಿಡುತ್ತೇನೋ. ಐ ಮೀನ್ ಒಂದ್ಸರಿ ಮಷಿನ್ ಹತ್ರ ಪ್ರಾಬ್ಲಮ್ ಆದರೆ ಇನ್ನೊಂದ್ಸರಿ ಇಲ್ಲಿ ಸ್ಪ್ರೇ ಮಾಡಲ್ಲೇ ಸಣ್ಣ ಪುಟ್ಟ ತಲೆಬಿಸಿಗಳಾಗ್ಬಿಡುತ್ತೆ. ಐ ಮೀನ್ ಇಲ್ಲಿ ಸ್ಪ್ರೇ ಮಾಡಲ್ಲಿ ಮೆಡಿಸಿನ್ ತುಂಬ ಓವರ್ ಆಗೂ ಬರಬಾರ್ದು, ಹಾಗೆ ತುಂಬ ಕಡಿಮೆನೂ ಇರಬಾರ್ದು, ಮೀಡಿಯಂ ಫ್ಲೋಲಿ ಇರಬೇಕು. ಈ ಮೆಡಿಸಿನ್ ಫ್ಲೋನ ಕಂಟ್ರೋಲ್ ಮಾಡೋರು ಆ ಮಷೀನ್ ಹತ್ರನೇ ಇರೋರು, ಬಟ್ ಅವರೇ ಒಂದಿಕ್ಕು ಇವರೇ ಒಂದಿಕ್ಕು ಆಗಿರ್ತಾರೆ. ಆ್ಯಂಡ್ ಒಂದೊಂದ್ಸರಿ ಫೋನ್ ಮಾಡಿ ಹೇಳ್ತಾರೆ, ಬಟ್ ಆ ಮಷಿನ್ ಸೌಂಡಿಗೆ ಕೆಲವೊಂದ್ಸರಿ ಕೇಳೋದಿಲ್ಲ. ಸೊ ಇಲ್ಲಿಂದ ಆ ಮಷಿನ್ ರೋಜಾಕ್ ಹೋಗಿ ಅವ್ರಿಗೆ ಹೇಳಿ ಮತ್ತೆ ಬರಬೇಕಾಗತ್ತೆ. ಮಳೆ ಬಿಡ್ತು ಅಂತ ಬಂದರೆ ಗಾಳಿ ಬರ್ತಾ ಇದೆ ಆಯಿತಾ, ಅದಕ್ಕೆ ನಿಲ್ಲಿಸಿ ಹೊಡಿತಾ ಇದ್ದಾರೆ. ತುಂಬ ಗಾಳಿ ಬಂದಾಗ ಹೊಡೆಯೋಕ್ಕಾಗಲ್ಲ, ಮರ ಆಚೆ ಈಚೆ ಆಗುತ್ತೆ ಯಾವುದಕ್ಕೆ ಹೊಡೆಯೋದು. ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲಲ್ಲ, ನಿಮಗೆ ಗ್ರಿಪ್ ಸಿಕ್ತಲ್ಲ. ಕಷ್ಟ ಆಗುತ್ತಾ? ಕೂತಿಗೇನೋ ಒಂದಾಗುತ್ತೆ. ಜನನೇ ಕರಿಬೋದಿತ್ತಲ್ಲ, ಜನ ಸಿಗಲ್ಲ. ಒಂದೊಂದು ಮರ ಬಿಟ್ಟೋಗಲ್ಲ ಈ ಥರ ಹೊಡಿತಾ. ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಕೆಳಗೆ ಹಿಂದೆ ಮುಂದೆ ಎಲ್ಲ ಹಿಡ್ಕೊಂಡು ಹೊಡಿತಾರೆ. ಗಾಳಿ ಆ್ಯಂಡ್ ಈ ವರ್ಷ ಫಸ್ಟ್ ರೌಂಡ್ ಸ್ಪ್ರೇ ಮಾಡೋರು ಬರ್ದೇನೆ ಪ್ರದೀಪ್ ಮಾಡ್ತಾ ಬಂದರು. ಆ್ಯಂಡ್ ಇನ್ನೇನು ಮುಗಿತಾ ಬಂತು ಕೂಡ. ನಮ್ಮ ತೋಟಕ್ಕೆ ಕೇವಲ 10 ಬ್ಯಾರಲ್ ಮೆಡಿಸಿನ್ ಸಾಕಾಗುತ್ತೆ. ಆ್ಯಂಡ್ ಈ ದೋಟಿ ತಗೊಳ್ಳೋಕ್ಕಿಂತ ಮುಂಚೆ ಐ ಮೀನ್ ಮರ ಹತ್ತಿ ಸ್ಪ್ರೇ ಮಾಡುವಾಗ ಸ್ವಲ್ಪ ಜಾಸ್ತಿ ಖರ್ಚಾಗ್ತಾ ಇತ್ತು. ಬಟ್ ಈ ದೋಟಿ ಮರದ ತುದಿಗೆ ಹೋಗಿ ಬೀಳೋದ್ರಿಂದನೇನೋ ಮೆಡಿಸಿನ್ ಸ್ವಲ್ಪ ಕಡಿಮೆ ಸಾಕಾಗುತ್ತೆ. ಹಾಗಾಗಿ ಇಡೀ ತೋಟಕ್ಕೆ 10 ಬ್ಯಾರಲ್ ಮೆಡಿಸಿನ್ ಸಾಕಾಗುತ್ತೆ ಅಂತಿದ್ರು ಪ್ರದೀಪ್. ಹೇಗೆ ಈ ವರ್ಷದ ಫಸ್ಟ್ ರೌಂಡ್ ಸ್ಪ್ರೇ ಏನೋ ಆಗ್ತಾ ಬಂತು. ಹೀಗೆ ಮಳೆ ಬಂದರೆ ಮತ್ತು 2 ರೌಂಡ್ ಸ್ಪ್ರೇನೇ ಬೇಕಾಗ್ಬೋದು ನಮ್ಮ ಅಡಿಕೆಗೆ. ಆ್ಯಕ್ಚುಲಿ ಸುಮಾರು ದಿನನೇ ಆಗಿತ್ತು
ಅಂತಲ್ಲ, ಈ ರೀತಿ ಅಡಿಕೆ ತೋಟ ಅಂತ ವ್ಲಾಗ್ ಮಾಡಿದೆ. ಸೊ ಖುಷಿಯಲ್ಲೇ ಬಂದು ಕೂತೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್. ಆ್ಯಂಡ್ ಸ್ವಲ್ಪ ನಾವು ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್ ಆ್ಯಂಡ್ ಕಾಮೆಂಟ್ ಸೆಕ್ಷನ್ ಕೂಡ ನಿಮ್ಮದೇ, ನಿಮ್ಮ ಒಪಿನಿಯನ್ನ ಆರಾಮಾಗಿ ತಿಳಿಸ್ಬೋದು. ಆ್ಯಂಡ್ ಅಡಿಕೆ ತೋಟ ಜಮೀನಿರುವಂತಹ ನಿಮ್ಮ ಫ್ರೆಂಡ್ ಆರ್ ರಿಲೇಟಿವ್ಸ್ಗೆ ಈ ವ್ಲಾಗ್ನ ಶೇರ್ ಮಾಡೋದು ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಶೇರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸದ್ಯಕ್ಕೆ ನಾನೀಗ ಹೊರಡ್ತಿದ್ದೀನಿ, ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಇನ್ನು 2-3 ಬಿಡಿಸ್ಕೊಳಕ್ಕಿದೆ, ಎತ್ತದ ನೋಡು. ಶಕ್ತಿಮಾನ್ ಈಗಲೇ ಅಡಿಕೆ ಉದುರಿದೆ ಈ ಥರ ಓಪನ್ ಆಗಿಬಿಟ್ಟಿದೆ. ಬೋಟ್ ಅಡಿಕೆನಾ ಕೆಂಪು ಅಡಿಕೆನಾ ಗೊತ್ತಿಲ್ಲ. ತುಂಬ ಮಳೆ ಇದ್ದರೂ ಇರಲ್ಲ ಇಂಬಳ, ಹದ ಮಳೆ ಇದ್ದರೆ ಇಂಬಳ ರಾಶಿ. ಒಂದು ಹತ್ತಿತ್ತಷ್ಟೇ ದೊಡ್ಡದು ತೆಕ್ಕೊಂಬಿಟ್ಟೆ, ಮತ್ತೆ ಹತ್ತಲಿಲ್ಲ. ಜಿಗಡೆ